ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತ ಹಾಗೂ ಅಮೆರಿಕ ನಡುವಿನ ವಾಕ್ ಸಮರ ತಾರಕಕ್ಕೇರಿ ಬಿಟ್ಟಿದೆ. ಭಾರತದ ಡೋಂಟ್ ಕೇರ್ ನೀತಿಗೆ ಟ್ರಂಪ್ ಸಿಡಿದು ಬಿಟ್ಟಿದ್ದಾರೆ. ಮುಂದಿನ 24 ಗಂಟೆಯಲ್ಲಿ ಭಾರತಕ್ಕೆ ಮತ್ತಷ್ಟು ತೆರಿಗೆ ಹಾಕ್ತೇನೆ ಅನ್ನುವ ಧಮಕಿಯನ್ನ ಕೂಡ ಹಾಕಿದ್ದಾರೆ. ಹೀಗಿರುವಾಗ ಭಾರತ ಟ್ರಂಪ್ಗೆ ಕೇಳಿದ ಪ್ರಶ್ನೆಗಳು ಅಮೆರಿಕಾದಲ್ಲಿ ಬೆಂಕಿ ಹಚ್ಚುವ ಮುನ್ನೆಚ್ಚರಿಕೆಗಳು ಕೇಳಿ ಬರ್ತಾ ಇದೆ. ಭಾರತ ಕೇಳಿದ ಪ್ರಶ್ನೆಯನ್ನೇ ಅಲ್ಲಿನ ಮಾಧ್ಯಮಗಳು ಟ್ರಂಪ್ಗೆ ಕೇಳಿದ್ದಾವೆ. ಭಾರತದ ಬಗ್ಗೆ ಹೇಳುವ ನೀವು ರಷ್ಯಾದಿಂದ ಫರ್ಟಿಲೈಸರ್ಗಳನ್ನು ಖರೀದಿ ಮಾಡ್ತೀರಂತೆ, ಹೌದಾ ಅಂತ ಟ್ರಂಪ್ಗೆ ಪ್ರಶ್ನೆ ಕೇಳಲಾಗಿದೆ. ಇಂಥದ್ದೊಂದು ಪ್ರಶ್ನೆ ಬರ್ತಾ ಇದ್ದಂತೆ ಟ್ರಂಪ್ ತಬ್ಬಿಬ್ಬಾಗಿ ಹೋಗಿದ್ದಾರೆ. ಈ ಪ್ರಶ್ನೆ ಟ್ರಂಪ್ಗೆ ಅದೆಂತ ಹೊಡೆತ ಕೊಟ್ಟಿತ್ತು ಅಂದರೆ ಟ್ರಂಪ್ ಬಳಿ ಉತ್ತರವೇ ಇರಲಿಲ್ಲ. ನನಗೆ ಆ ಬಗ್ಗೆ ಗೊತ್ತಿಲ್ಲ, ತಿಳಿದುಕೊಂಡು ಮಾತನಾಡ್ತೇನೆ ಅಂತ ಟ್ರಂಪ್ ಬಡಬಡಾಯಿಸಿಕೊಂಡು ಉತ್ತರ ಕೊಟ್ಟಿದ್ದಾರೆ. ಟ್ರಂಪ್ ಸಾರಿರುವ ಈ ತೆರಿಗೆ ಸಮರ ಜಗತ್ತನ್ನ ಹೊಸ ಆಯಾಮಕ್ಕೆ ತೆರೆದುಕೊಳ್ಳುವಂತೆ ಮಾಡಿದೆ. ಇಲ್ಲಿವರೆಗೆ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳ ಮೇಲೆ ಹೆಚ್ಚಿನ ಫೋಕಸ್ ಮಾಡ್ತಾ ಇದ್ದ ದೇಶಗಳು ಇನ್ನು ಮುಂದೆ ಟ್ಯಾರಿಫ್ ಡಿಫೆನ್ಸ್ ಸಿಸ್ಟಮ್ನ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಭಾರತ ಈ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಇದೆ. ಟ್ರಂಪ್ ಏನೇ ಮಾಡಿದ್ರೂ ನಮ್ಮ ದೇಶಕ್ಕೆ ತೊಂದರೆ ಆಗದೇ ಇರುವ ರೀತಿ ಶೀಲ್ಡ್ ಅನ್ನ ಭಾರತ ರೆಡಿ ಮಾಡ್ತಾ ಇದೆ. ಬರೋಬ್ಬರಿ 20,000 ಕೋಟಿ ಮೌಲ್ಯದ ಎಕ್ಸ್ಪೋರ್ಟ್ ಶೀಲ್ಡ್ ಅನ್ನ ಭಾರತ ರೆಡಿ ಮಾಡಿಕೊಳ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕ ಭಾರತದ ಶತ್ರು ದೇಶ ಪಾಕಿಸ್ತಾನದ ಜೊತೆ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಳ್ತಾ ಇದೆ. ಅಷ್ಟಕ್ಕೂ ಭಾರತ ರೆಡಿ ಮಾಡಿರುವ ಎಕ್ಸ್ಪೋರ್ಟ್ ಶೀಲ್ಡ್ ಹೇಗೆ ಕೆಲಸ ಮಾಡುತ್ತೆ, ಟ್ರಂಪ್ ತೆರಿಗೆ ಸಮರದ ವಿರುದ್ಧ ಭಾರತ ಹೂಡಿರುವ ಪ್ರತಿತಂತ್ರವಾದರೂ ಏನು, ಭಾರತದ ಪ್ರಶ್ನೆಗಳಿಂದ ಟ್ರಂಪ್ ಇಕ್ಕಟ್ಟಿಗೆ ಸಿಲುಕಿದ್ದು ಹೇಗೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಭಾರತ ಅಮೆರಿಕವನ್ನ ಎಕ್ಸ್ಪೋಸ್ ಮಾಡಿದ್ದೇ ತಡ. ಅಮೆರಿಕದಲ್ಲಿ ಈಗ ಟ್ರಂಪ್ ವಿರುದ್ಧ 1000 ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತಿವೆ. ಭಾರತ ಕೇಳಿದ ಪ್ರಶ್ನೆಯನ್ನೇ ಈಗ ಅಮೆರಿಕದ ಮಾಧ್ಯಮಗಳು ತನ್ನ ದೇಶದ ಅಧ್ಯಕ್ಷನಿಗೆ ಕೇಳ್ತಾ ಇದ್ದಾರೆ. ಭಾರತಕ್ಕೆ ರಷ್ಯಾ ವಿಚಾರವಾಗಿ ಪ್ರಶ್ನೆಗಳನ್ನು ಕೇಳುವ ನೀವೇ ರಷ್ಯಾದಿಂದ ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಖರೀದಿ ಮಾಡ್ತೀರಂತೆ, ಹೌದಾ? ಇದೇ ಪ್ರಶ್ನೆಯನ್ನ ಅಮೆರಿಕದ ಮಾಧ್ಯಮಗಳು ಟ್ರಂಪ್ ಬಳಿ ಕೇಳಿವೆ. ಇಂಥದ್ದೊಂದು ಪ್ರಶ್ನೆ ಬರ್ತಾ ಇದ್ದಂತೆ ಟ್ರಂಪ್ ತಬ್ಬಿಬ್ಬಾಗಿ ಹೋಗಿದ್ದಾರೆ. ಟ್ರಂಪ್ಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಒಂದು ಕ್ಷಣ ದಂಗಾದ ಟ್ರಂಪ್, ನನಗೆ ಈ ಬಗ್ಗೆ ಗೊತ್ತಿಲ್ಲ, ಚೆಕ್ ಮಾಡಿ ಮತ್ತೆ ನಿಮಗೆ ಉತ್ತರ ಕೊಡ್ತೇನೆ ಅಂತ ಹೇಳಿ ಬೇರೆ ಪ್ರಶ್ನೆ ಕೇಳಿ ಅಂತ ಹೇಳಿಬಿಟ್ಟಿದ್ದಾರೆ. ಅಲ್ಲಿಗೆ ಭಾರತ ಟ್ರಂಪ್ ಅನ್ನ ಕೇವಲ ಲೆಟರ್ನಲ್ಲಿ ಮಾತ್ರ ಎಕ್ಸ್ಪೋಸ್ ಮಾಡಿದ್ದಲ್ಲ, ಜಗತ್ತಿನ ಮುಂದೆ ಟ್ರಂಪ್ ನಾಟಕ ಬಯಲು ಮಾಡಿದ ರೀತಿಯಾಗಿದೆ. ಹೀಗೆ ಇಂಥದೊಂದು ಅವಮಾನ ತಮ್ಮ ದೇಶದ ಜನರ ಮುಂದೆಯೇ ಆಗ್ತಾ ಇದ್ದಂತೆ ಟ್ರಂಪ್ ಉದ್ರಿಕ್ತಗೊಂಡಿದ್ದಾರೆ. ಭಾರತದ ವಿರುದ್ಧ ಮತ್ತೆ ತೆರಿಗೆ ಹೆಚ್ಚಳ ಮಾಡ್ತೇನೆ ಅಂತ ಹೇಳಿಕೆ ಕೊಟ್ಟು ಬಿಟ್ಟಿದ್ದಾರೆ. ಮುಂದಿನ 24 ಗಂಟೆಗಳಲ್ಲಿ ನಾನು ಭಾರತದ ಮೇಲೆ ಮತ್ತಷ್ಟು ತೆರಿಗೆ ಹಾಕ್ತೇನೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಟ್ರಂಪ್ ಏನೇ ಹೇಳಿಕೆ ಕೊಟ್ಟರೂ ಭಾರತ ಮಾತ್ರ ಕೇರೆ ಮಾಡ್ತಾ ಇಲ್ಲ. ಸ್ನೇಹಿತರೆ, ಒಂದು ವಿಚಾರವನ್ನ ನಿಮಗೆ ಹೇಳಲೇಬೇಕು. ಟ್ರಂಪ್ ಭಾರತದ ಮೇಲಿನ ದ್ವೇಷದಿಂದ ಈ ರೀತಿ ಮಾಡ್ತಾ ಇಲ್ಲ, ಬದಲಾಗಿ ರಷ್ಯಾವನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ರೀತಿಯ ತಂತ್ರವನ್ನ ಮಾಡ್ತಾ ಇದ್ದಾರೆ. ತಾನು ಅಧಿಕಾರಕ್ಕೆ ಬಂದಾಗ ರಷ್ಯಾ ಹಾಗೂ ಉಕ್ರೇನ್ ಯುದ್ಧವನ್ನೇ ನಿಲ್ಲಿಸಿಬಿಡ್ತೇನೆ ಅಂತ ಘಂಟಾಘೋಷವಾಗಿ ಟ್ರಂಪ್ ಹೇಳಿಕೆ ಕೊಟ್ಟಿದ್ರು. ಆದರೆ ರಷ್ಯಾ ಟ್ರಂಪ್ ಮಾತಿಗೆ ಸೊಪ್ಪೆ ಹಾಕಿಲ್ಲ. ಹೀಗಾಗಿ ರಷ್ಯಾ ಏನೇ ಹೇಳಿದ್ರೂ ಕೇಳೋದಿಲ್ಲ ಅನ್ನೋದು ಟ್ರಂಪ್ಗೆ ಅರ್ಥ ಆಗಿದೆ. ಇದೇ ಕಾರಣಕ್ಕಾಗಿ ರಷ್ಯಾದ ಆಪ್ತ ದೇಶಗಳನ್ನು ಹಿಡಿದುಕೊಂಡು ರಷ್ಯಾದ ಮೇಲೆ ಒತ್ತಡ ಹಾಕುವ ಪ್ರಯತ್ನ ಮಾಡ್ತಾ ಇದ್ದಾರೆ ಟ್ರಂಪ್. ಈಗ ಭಾರತದ ಮೇಲೆ ತೆರಿಗೆ ಹಾಕಿದ್ರೆ ಭಾರತ ರಷ್ಯಾವನ್ನ ಮನವೊಲಿಸಿ ಯುದ್ಧ ನಿಲ್ಲಿಸಬಹುದು ಅನ್ನೋದು ಟ್ರಂಪ್ ಲೆಕ್ಕಾಚಾರ. ಅದೇನೇ ಇರಲಿ, ಭಾರತ ಹಾಗೂ ರಷ್ಯಾ ಉಕ್ರೇನ್ ನಡುವಿನ ಸಂಘರ್ಷಕ್ಕೂ ಸಂಬಂಧವಿಲ್ಲ. ಹೀಗಾಗಿ ಭಾರತ ಟ್ರಂಪ್ ತೆರಿಗೆ ಸಮರದಿಂದ ಬಚಾವ್ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವ ಬಗ್ಗೆ ಸಿದ್ಧತೆಯನ್ನ ಆರಂಭ ಮಾಡಿದೆ. ಮಿಸೈಲ್ಗಳಿಂದ ಬಚಾವ್ ಆಗೋದಕ್ಕೆ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದ್ದ ಹಾಗೆ ತೆರಿಗೆಯಿಂದ ಬಚಾವ್ ಆಗೋದಕ್ಕೆ ಟ್ಯಾರಿಫ್ ಶೀಲ್ಡ್ ಅನ್ನ ಭಾರತ ರೆಡಿ ಮಾಡಿಕೊಳ್ತಾ ಇದೆ. ನಾವಿವತ್ತು ಭಾರತ ಹಾಗಿದೆ ಹೀಗಿದೆ, ಭಾರತ ಅಮೆರಿಕದ ತೆರಿಗೆ ನೀತಿಗೆ ಕೇರ್ ಮಾಡೋದಿಲ್ಲ ಅಂತ ಎಷ್ಟೇ ಹೇಳಿದ್ರೂ ಕೂಡ ಅಮೆರಿಕದ ತೆರಿಗೆ ಸಮರದಿಂದ ಭಾರತದ ಮೇಲೆ ಪರಿಣಾಮ ಖಂಡಿತವಾಗಿಯೂ ಆಗಿಯೇ ಆಗುತ್ತೆ. ಅಮೆರಿಕ ತೆರಿಗೆ ಹಾಕೋದ್ರಿಂದ ಭಾರತದ ಎಕ್ಸ್ಪೋರ್ಟ್ ಮೇಲೆ ಹೊಡೆತ ಬೀಳುತ್ತೆ. ಎಕ್ಸ್ಪೋರ್ಟ್ ಕಡಿಮೆಯಾದಾಗ ಭಾರತದಲ್ಲಿರುವ ಉದ್ಯೋಗಗಳು ಕಡಿಮೆ ಆಗುತ್ತೆ, ನಿರುದ್ಯೋಗ ಹೆಚ್ಚಾಗುತ್ತೆ. ಹೀಗಾಗಿ ಈ ಹೊಡೆತದಿಂದ ಬಚಾವ್ ಆಗೋದಕ್ಕೆ ಭಾರತ ಎಕ್ಸ್ಪೋರ್ಟ್ ಮಿಷನ್ ಅನ್ನ ಆರಂಭ ಮಾಡಿದೆ. ಈ ಯೋಜನೆಗೆ ಭಾರತ ಸರ್ಕಾರ ಬರೋಬ್ಬರಿ 20,000 ಕೋಟಿ ಸುರಿಯೋದಕ್ಕೆ ಪ್ಲಾನ್ ಮಾಡಿದೆ. ಈ ಯೋಜನೆಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಾದ್ರೆ, ಅಮೆರಿಕದ ತೆರಿಗೆ ಸಮರದಿಂದ ನಷ್ಟವಾಗುವ ಎಕ್ಸ್ಪೋರ್ಟರ್ಗಳಿಗೆ ನೆರವು ನೀಡೋದು, ಭಾರತದಲ್ಲೇ ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡೋದು, ಅಷ್ಟೇ ಅಲ್ಲ ಇಂಡಿಯಾದ ಬ್ರ್ಯಾಂಡ್ಗಳನ್ನು ವಿದೇಶಗಳಲ್ಲಿ ಪ್ರಮೋಟ್ ಮಾಡೋದು,
ಅಮೆರಿಕಾಗೆ ಎಕ್ಸ್ಪೋರ್ಟ್ ಆಗ್ತಾ ಇದ್ದ ವಸ್ತುಗಳನ್ನು ಬೇರೆ ದೇಶಗಳಿಗೆ ಡೈವರ್ಟ್ ಮಾಡೋದು, ಈ ಮೂಲಕ ರಫ್ತುದಾರರಿಗೆ ಯಾವುದೇ ಸಮಸ್ಯೆಯಾಗದಂತೆ ನೋಡೋದು. ರಫ್ತುದಾರರಿಗೆ ಸಮಸ್ಯೆಯಾಗದೇ ಇದ್ದರೆ ಉದ್ಯೋಗ ಕಡಿತವಾಗೋದಿಲ್ಲ. ಹೀಗಾಗಿ ಅಮೆರಿಕಾದ ತೆರಿಗೆಯಿಂದ ಭಾರತದ ಮೇಲೆ ದೊಡ್ಡ ಪರಿಣಾಮ ಬೀರೋದಿಲ್ಲ. ಇನ್ನು ನಾವು ಇಂಡಿಯಾದ ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡೋದು ಅನ್ನುವ ವಿಚಾರವನ್ನು ಹೇಳಿದ್ವಿ. ಇದರ ಅರ್ಥ ವಿದೇಶಗಳಲ್ಲಿ ಭಾರತದ ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡಿ ಎಕ್ಸ್ಪೋರ್ಟ್ ಹೆಚ್ಚಾಗುವಂತೆ ನೋಡಿಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ಒಂದು ವೇಳೆ ಅಮೆರಿಕಾಗೆ ರಫ್ತು ಕಡಿಮೆ ಆದರೂ ಕೂಡ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಹೆಚ್ಚಾದಾಗ ಅದು ಬ್ಯಾಲೆನ್ಸ್ ಆಗುತ್ತೆ. ಈ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿಕೊಂಡೇ ಭಾರತ 20,000 ಕೋಟಿಯ ಯೋಜನೆಯನ್ನು ರೂಪಿಸಿದೆ. ಹಾಗಾದರೆ ಒಂದು ವೇಳೆ ಅಮೆರಿಕ ಭಾರತದ ಮೇಲೆ ತೆರಿಗೆ ಹೆಚ್ಚಳ ಮಾಡಿದರೆ ಭಾರತದ ಯಾವೆಲ್ಲ ಕ್ಷೇತ್ರದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋದಾದರೆ, ಮೊದಲ ಕ್ಷೇತ್ರ ಜವಳಿ ಕ್ಷೇತ್ರ. ಭಾರತದಿಂದ ರಫ್ತಾಗುವ ಜವಳಿಗಳಲ್ಲಿ 40% ಜವಳಿ ರಫ್ತಾಗುವುದು ಅಮೆರಿಕಾಗೆ. ಇದರ ನಂತರ ಹೆಚ್ಚಾಗಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಆಗುವ ವಸ್ತುಗಳು ಅಂದರೆ ಸೀ ಫುಡ್, ಜ್ಯುವೆಲರಿ, ಮಸಾಲೆ ಪದಾರ್ಥಗಳು, ಇಂಜಿನಿಯರಿಂಗ್ ಗೂಡ್ಸ್, ಎಲೆಕ್ಟ್ರಾನಿಕ್ಸ್, ಹೀಗೆ ಹಲವು ಕ್ಷೇತ್ರಗಳ ಮೇಲೆ ಹೊಡೆತ ಬೀಳಲಿದೆ. ಹೀಗಾಗಿ ಭಾರತ ಬೇರೆ ಮಾರ್ಕೆಟ್ ಕಡೆಗೆ ನೋಡ್ತಾ ಇದೆ. ಗಲ್ಫ್, ಆಫ್ರಿಕಾ, ಹೀಗೆ ಬೇರೆ ಬೇರೆ ಕಡೆ ತಮ್ಮ ಪ್ರಾಡಕ್ಟ್ಗಳನ್ನು ರಫ್ತು ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೆ. ಸ್ನೇಹಿತರೆ, ಬೆಂಕಿ ಬಿದ್ದಾಗ ಬಾವಿ ತೋಡೋದಕ್ಕಿಂತ ಮೊದಲೇ ದಾರಿ ಹುಡುಕಿ ಇಡೋದು ಉತ್ತಮ. ಇದನ್ನೇ ಈಗ ಭಾರತ ಮಾಡ್ತಾ ಇರೋದು. ಭಾರತಕ್ಕೂ ಕೂಡ ಅಮೆರಿಕ ಮಾಡಿದ ರೀತಿ ಮಾಡಬಹುದು. ಅವರು ನಮ್ಮ ಮೇಲೆ ತೆರಿಗೆ ಹಾಕಿದ್ದಾರೆ, ನಾವು ಕೂಡ ಅವರ ಮೇಲೆ ತೆರಿಗೆ ಹಾಕಬಹುದು. ಆದರೆ ಭಾರತ ಈ ಬಗ್ಗೆ ಯೋಚನೆ ಮಾಡದೆ ಅಮೆರಿಕದ ಅವಲಂಬನೆಯನ್ನೇ ಕಡಿಮೆ ಮಾಡೋದಕ್ಕೆ ಹೊರಟಿದೆ. ಒಂದು ಕಡೆ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದ್ದರೆ, ಮತ್ತೊಂದು ಕಡೆ ಅಮೆರಿಕ ನಮ್ಮ ಶತ್ರು ದೇಶ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ರವಾನೆ ಮಾಡ್ತಾ ಇದೆ. ಇದೇ ವಿಚಾರವಾಗಿ ಭಾರತ 1971ರಲ್ಲಿ ಅಮೆರಿಕ ಏನು ಮಾಡಿತ್ತು ಅನ್ನೋದನ್ನು ಜಗತ್ತಿಗೆ ನೆನಪಿಸಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ 1971ರಲ್ಲಿ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಯುದ್ಧ ನಡೆದಾಗ ಅಮೆರಿಕ ಬರೋಬ್ಬರಿ $2 ಬಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನಕ್ಕೆ ಒದಗಿಸಿತ್ತು. ಈ ಬಗ್ಗೆ ಪತ್ರಿಕೆಗಳಲ್ಲಿ ಚರ್ಚೆಯಾಗಿತ್ತು. ಆ ಪತ್ರಿಕೆಯ ತುಣುಕನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಭಾರತೀಯ ಸೇನೆ ಈಗ ಯುದ್ಧದ ಬಗ್ಗೆ ಬೊಬ್ಬೆ ಹೊಡೆಯುವ ಅಮೆರಿಕ ಯಾವ ರೀತಿ ಯುದ್ಧಕ್ಕೆ ತನ್ನ ನೆರವು ನೀಡ್ತಾ ಇತ್ತು ಅನ್ನೋದನ್ನು ಜಗತ್ತಿನ ಮುಂದೆ ಇಟ್ಟಿದೆ. ಹೀಗೆ ಭಾರತ ಬ್ಯಾಕ್ ಟು ಬ್ಯಾಕ್ ಆಗಿ ಅಮೆರಿಕವನ್ನು ಎಕ್ಸ್ಪೋಸ್ ಮಾಡ್ತಾ ಇದೆ. ಇನ್ನು ಟ್ರಂಪ್ ನಿರ್ಧಾರದ ಬಗ್ಗೆ ಅಮೆರಿಕಾದಲ್ಲೇ ಅಪಸ್ವರಗಳು ಏಳೋದಕ್ಕೆ ಶುರುವಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭಾರತದ ವಿರುದ್ಧ ಬೊಬ್ಬೆ ಹಾಕ್ತಾ ಇರುವ ಟ್ರಂಪ್ ಚೀನಾ ವಿರುದ್ಧ ತೆರಿಗೆ ಹಾಕೋದಕ್ಕೆ ಸಮಯ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಅಲ್ಲಿನ ವಿರೋಧ ಪಕ್ಷಗಳು ಟ್ರಂಪ್ ವಿರುದ್ಧ ಸಿಡಿದು ನಿಂತಿವೆ. ಕೇವಲ ವಿರೋಧ ಪಕ್ಷಗಳು ಮಾತ್ರವಲ್ಲ, ಸ್ವಪಕ್ಷದಲ್ಲೇ ಟ್ರಂಪ್ ವಿರುದ್ಧ ಅಪಸ್ವರಗಳು ಕೇಳಿಬಂದಿವೆ. ಈ ಬಗ್ಗೆ ಮಾತನಾಡಿರುವ ರಿಪಬ್ಲಿಕನ್ ಪಕ್ಷದ ನಾಯಕಿ ನಿಕ್ಕಿ ಹ್ಯಾಲಿ, ಚೀನಾದಂತಹ ಶತ್ರು ರಾಷ್ಟ್ರಕ್ಕೆ ರಿಯಾಯಿತಿಗಳನ್ನು ನೀಡಬೇಡಿ ಮತ್ತು ಭಾರತದಂತಹ ಮಿತ್ರ ರಾಷ್ಟ್ರದೊಂದಿಗಿನ ಸಂಬಂಧವನ್ನು ಹಾಳು ಮಾಡಿಕೊಳ್ಬೇಡಿ ಅಂತ ಟ್ರಂಪ್ಗೆ ನೇರವಾಗಿಯೇ ಹೇಳಿಬಿಟ್ಟಿದ್ದಾರೆ. ಚೀನಾದೊಂದಿನ ವ್ಯಾಪಾರಕ್ಕಾಗಿ ಅಮೆರಿಕ 90 ದಿನಗಳ ಸುಂಕ ವಿನಾಯಿತಿ ನೀಡಿದೆ. ಆದರೆ ಭಾರತದ ಮೇಲೆ ರೊಚ್ಚಿಗೆದ್ದಿದೆ ಅಂತ ಹೇಳಿಕೆ ನೀಡಿರುವ ನಿಕ್ಕಿ, ಭಾರತ ಹಾಗೂ ಅಮೆರಿಕದ ಸಂಬಂಧವನ್ನು ಹಾಳು ಮಾಡಿಕೊಳ್ಳಬೇಡಿ ಅಂತ ವಿನಂತಿ ಮಾಡಿಕೊಂಡಿದ್ದಾರೆ. ಅದೇನೇ ಇರಲಿ, ಟ್ರಂಪ್ ಇದೇ ರೀತಿ ಮಾಡಿದರೆ ಅಮೆರಿಕದ ಎಲ್ಲ ನಾಟಕಗಳನ್ನು ಭಾರತ ಬಯಲು ಮಾಡೋದರಲ್ಲಿ ಅನುಮಾನ ಬೇಡ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.